ಇವತ್ತಿನ ನಮ್ಮ ಜಿಲ್ಲಾಧಿಕಾರಿಗಳಾದಂಥ ನಾಗೇಂದ್ರ ಪ್ರಸಾದ್ ಸರ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಗರದ ಶಾಸಕರಾದಂಥ ಭರತ್ ರೆಡ್ಡಿ ಅವರಿಗೆ, ಈ ನಗರದಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಜಮೀನಿನಲ್ಲಿ ಏನು ಬಹಳಷ್ಟು ಜನ ಅಕ್ರಮವಾಗಿ ಭೂಮಿಯನ್ನು ಮಾಡಿ ಬಹಳ ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಬಳ್ಳಾರಿಯಲ್ಲಿ ನಡೀತಾ ಇದೆ. ಈಗಿನ ಅಧಿಕಾರಿಗಳು ಒಳ್ಳೆ ನಿಷ್ಠೆಯಿಂದ ಕೆಲಸ ಮಾಡಿ ಎಲ್ಲೆಲ್ಲಿ ಅಕ್ರಮವಾಗಿ ಮಾಡಿದಾರೋ ಆ ಅಕ್ರಮಗಳನ್ನು ಸರ್ಕಾರಕ್ಕೆ ವಶಪಡಿಸಿಕೊಳ್ಳಲು ನಿರ್ಧಾರ ಮಾಡಿದರೆ ನಿಜವಾಗಲೂ ಸ್ವಾಗತಿಸುತ್ತಾ, ಇದರಲ್ಲಿ ನಮ್ಮ ಜನಪ್ರತಿನಿಧಿಯಾದ ಕಾರ್ಪೊರೇಟ್ಗಳು, ವಿಶೇಷವಾಗಿ ಕಾರ್ಪೊರೇಟ್ಗಳಲ್ಲೂ ಉದಾಹರಣೆಗೆ ಬೂದಾಳ ಪತ್ರ ಬೂದಾಳ ಹತ್ರ 7 ಎಕರೆ 80 ಸೆಂಟ್ಸ್ ಭೂಮಿಯನ್ನು ನಮ್ಮ ಕಾರ್ಪೊರೇಟರ್ ಶಿವರಾಜ್ನವರು ಆ ಭೂಮಿಯಲ್ಲಿ ಅದೇನು ಪ್ಲಾಟ್ಗಳು ಹಾಕಿ ಪ್ರತಿಯೊಬ್ಬರಿಗೆ 2 ಲಕ್ಷ, 1.5 ಲಕ್ಷ, 3 ಲಕ್ಷ ತಕ್ಕನ ಮಾರಾಟ ಮಾಡ್ತಕ್ಕಂಥ ಸಾಕ್ಷಿಗಳನ್ನು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಇಲ್ಲಿ ಕಾರ್ಪೊರೇಟ್ಗಳು ಮತ್ತು ಇಂಥವರೇ ಈ ಕೆಲಸ ಮಾಡಿದರೆ ಬಳ್ಳಾರಿ ಬಡಜನರಿಗೆ ಕಾಪಾಡಲು ಸಾಧ್ಯವಿಲ್ಲ. ನಮ್ದೇನಂದ್ರೆ ಉತ್ತರ ಒಂದೇ, ಇದಲ್ಲಿರ್ತಕ್ಕಂಥ ಬಡಜನರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಈ ಸರ್ಕಾರ ಮಾಡಬೇಕು. ಅದೇ ರೀತಿ ಅಲ್ಲಿರ್ತಕ್ಕಂಥ ಬಡವರಿಗೆ ಈಗಾಗಲೇ ಮನೆ ಕಟ್ಟಿಕೊಂಡು ವಾಸ ಮಾಡ್ತಕ್ಕಂಥ ವಾಸ್ತವಾಂಶ ಇದೆ ಅಲ್ಲಿ. ಅಂಥದ್ರಲ್ಲಿ ಈಗ ಅವ್ರಿಗೆ ಏನನ್ನು ತೊಂದರೆ ಕೊಡಬಾರ್ದು, ಅವ್ರ ದುಡ್ಡು ಅವ್ರಿಗೆ ವಾಪಸ್ ಕೊಟ್ಟು ಮತ್ತೆ ಅವ್ರಿಗೆ ಅಲ್ಲಿ ವಾಸಿಸ್ಲಿಕ್ಕೆ ಬಡವರಿಗೆ ಮನೆ ಕಟ್ಸ್ಕೊಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇದೇನೋ ಅತಿ ಶೀಘ್ರದಲ್ಲಿ ಇಡೀ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದಾವೆ. ಅವರಿಗೆ ನ್ಯಾಯ ಒದಗಿಸದಿದ್ದರೆ ಪಕ್ಷದ ವತಿಯಿಂದ ನಾನು ಉಗ್ರ ಹೋರಾಟ ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ.